ನಮಸ್ಕಾರ ಹರಿಸಿಂಹ ಶಾಸ್ತ್ರ ನಮಸ್ಕಾರಗಳು. ನಮಸ್ಕಾರ ಸರ್. ಹರೇನು ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ನೃಹಜಮಹಮಮೇಜಂ ಧೇಜಮಾಂನಾ ಜಗೇಜಂ ಸದಜಮ ಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಯಪತ್ಯೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಾತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವರಜೆ ವಿಸ್ತಾರಿ ಗೋಸಂತತಿ ಪ್ರಾಬೋಧಿಷ್ಠುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಕಃ ತೇನೋ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಪಕ್ಷೇ ಸಪಕ್ಷೇ ಸ್ಥಿತಿಃ ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಪಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುರಂ ಶುದ್ಧಂ ಪ್ರಮಾಣಂ ಸಮೇ ಪೂಜಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸಂನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಪ್ತಿರ್ಭವತಾತ್ ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾದಿ ಸನ್ಮನಃ ಸರಸೇ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚಲೇ ಗತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 118ನೇ ಸುಧಾಮೂಲ. ನನು ಪುರುಷ ಸ್ವರೂಪ ಮಾತ್ರೇ ನ ವಿಪ್ರತಿಪತ್ತಿ ತೇಷಾಂ ಮಹೀಯಸ್ತ್ವಂತು ಕುತಃ ಇತ್ಯತ ಆಹ ದೃಶ್ಯತೆ ಚ ಇದೆ. ಅದಕ್ಕೆ ಒಂದು ಮಾತನ್ನ ಹೇಳ್ತಾರೆ ಪೂರ್ವಪಕ್ಷಿ. ನೋಡಿ, ನಾವು ವಸಿಷ್ಠರಿಲ್ಲ ಅಂತ ಹೇಳ್ತಾ ಇಲ್ಲ, ಅಥವಾ ಇನ್ಯಾವುದೇ ವಿಶ್ವಾಮಿತ್ರ ಋಷಿಗಳಾಗ್ಲಿ ಮತ್ತೊಬ್ಬರಾಗ್ಲಿ ಅವ್ರು ಯಾರು ಇರ್ಲಿಲ್ಲ ಅಂತ ಹೇಳ್ತಾ ಇಲ್ಲ. ಪುರುಷ ಸ್ವರೂಪ ಇತ್ತು, ಅವರೆಲ್ಲ ಇದ್ರು, ಇಲ್ಲ ಅಂತಲ್ಲ. ಅದ್ರಲ್ಲಿ ನಮಗೆ ವಿಪ್ರತಿಪತ್ತಿನೂ ಇಲ್ಲ. ಅವ್ರು ಯಾರು ಇಲ್ಲ ಅಂತ ನಾವು ಹೇಳಲಿಕ್ಕೆ ಹೊರಟಿಲ್ಲ. ಆದ್ರೆ ಅವರಲ್ಲಿ ಮಹೀಯಸ್ತ್ವ ಇತ್ತು, ಅವರಲ್ಲಿ ಆ ಮಹತ್ವ ಇತ್ತು, ಅವ್ರು ದೊಡ್ಡವರು. ಅದ್ ಹೇಗೆ? ಅದನ್ನ ನಾವು ಒಪ್ಪಲ್ಲ ಅಂತ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ದೊಡ್ಡ ವ್ಯಕ್ತಿ ಅಂತ ಅನ್ಬೇಕಾದ್ರೆ ಅವನಿಂದ ಮಹಿಮೆಗಳು ಕಂಡಿರ್ಬೇಕಲ್ಲ. ಮಹಿಮೆಗಳಿದ್ರೆ ಒಪ್ಪಬಹುದು, ಅಂಥ ಶಕ್ತಿ ತೋರಿಸಿದ್ರೆ ಒಪ್ಪಬಹುದು. ಏನೋ ಶಕ್ತಿಯನ್ನು ತೋರಿಸ್ತೇನೆ ಸುಮ್ನೆ ದೊಡ್ಡವರು ಸುಮ್ನೆ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗುತ್ತಾ ಅಂತ ಪೂರ್ವಪಕ್ಷಿ ತಾನು ಪ್ರಶ್ನೆ ನೀಡ್ತಾನೆ. ಅದಕ್ಕೆ ಆಚಾರ್ಯರ ಉತ್ತರ, ದೃಶ್ಯತೆ ಚಾತಿ ಮಾಹಾತ್ಮ್ಯಂ ತೇಷಾಂ ಅತಿಮಹೌಜಸಾಂ. ಅವರು ಮಹಾ ಓಜಸ್ವಿಗಳು. ಅವರ ಓಜಸ್ಸು, ಅವರ ತೇಜಸ್ಸು ಇದೆಲ್ಲ ಬಹಳ ಅದ್ಭುತ. ಅಂಥವರ ಮಹಿಮೆನೂ ಕೂಡ ಕಂಡಿದೆ. ಅತಿ ಮಾಹಾತ್ಮ್ಯ ಏನ್ ಕಂಡಿದೆ ಅದನ್ನ ಹೇಳ್ತಾ ಹೋಗ್ತಾರೆ. ಜಯತೀರ್ಥರು ಅದನ್ನು ವಿವರಿಸ್ತಾರೆ. ನ ಕೇವಲಂ ಪುರುಷಾಹ ಕಿಂತು ತೇಷಾಂ ಅತಿ ಮಾಹಾತ್ಮ್ಯಂ
ದೊಡ್ಡ ಮಹಿಮಾ ಅನ್ವಿತರವರೆಲ್ಲ, ದೊಡ್ಡ ಮಹತ್ವ ಅವರಲ್ಲಿ ಕಂಡಿದೆ. ಕೇವಲ ಅವ್ರು ಇದ್ದದ್ದಷ್ಟೇ ಅಲ್ಲ, ಯಾಕೆಂದ್ರೆ ಅತಿ ಮಹೋಜಸ, ಅವರ ಓಜಸ್ಸು ಮಹಾ ಓಜಸ್ಸು, ಅವ್ರಿಗಿದ್ದ ಶಕ್ತಿ ಇದೆಯಲ್ಲ ಅದು ತುಂಬಾ ದೊಡ್ಡದು. ಅದ್ ಹೇಗ್ ಹೇಳ್ತೀರಿ ಅಂದ್ರೆ ಒಂದು ಮಾತನ್ನ ಹೇಳ್ತಾರೆ, ಏತದುಕ್ತಂ ಭವತಿ. ಅದಕ್ಕೆ ಉದಾಹರಣೆ ಕೊಟ್ಟು ಹೇಳ್ತಾರೆ. ಏನು? ದೃಶ್ಯಂತೆ ತಾವತ್, ಎಲ್ಲ ಕಂಡಿದೆ. ಏನೇನ್ ಕಂಡಿದೆ? ವಿಂಧ್ಯ ಸ್ಥಗನ ಸಮುದ್ರ ಪಾನ ಆದೀನಿ ತೇಷಾಂ ಅತಿ ಮಹಾಂತಿ ಓಜಾಂಸಿ. ವಿಂಧ್ಯ ಪರ್ವತವನ್ನೇ ಸ್ಥಗನ ಮಾಡಿದ್ರು, ವಿಂಧ್ಯ ಸ್ಥಗನ. ಅದ ಆಚೆ ಈಚೆ ಚಲಿಸ್ದೇ ಇರೋ ಹಾಗೆ ಮಾಡ್ಬಿಟ್ರು. ಹಾಗೆ ಇನ್ನು ಸಮುದ್ರವನ್ನೇ ಕುಡಿದವ್ರಿದ್ದಾರೆ ಮಹಾತ್ಮರು, ಆಪೋಷಣ ತಗೊಂಡ್ಬಿಟ್ರು ಅಗಸ್ತ್ಯ ಋಷಿಗಳು. ಈಗ ಒಂದ ಎರಡ ವಿಂಧ್ಯ ಪರ್ವತದ ಸ್ತಂಭನ ಆಯ್ತು ಅಂದ್ರೆ ಅದು ಬೆಳಿಲಿಕ್ಕಾಗ್ಲಿಲ್ಲ, ಹಾಗ್ ಮಾಡಿ ಹಾಕ್ಬಿಟ್ರು. ಅದು ಆಚೆ ಈಚೆ ಚಲಿಸ್ಲಿಕ್ಕಾಗ್ಲಿಲ್ಲ, ಹಾಗೆ ಮಾಡಿದ್ರು ಅಗಸ್ತ್ಯರು. ಇಷ್ಟೆಲ್ಲ ಶಕ್ತಿ ಇರುವಂತವ್ರು ಈ ಅಗಸ್ತ್ಯರು. ಅಂಥ ಅಗಸ್ತ್ಯರು ಅನೇಕ ಮಹಿಮೆಗಳನ್ನ ತೋರಿಸಿದ್ದಾರೆ. ಅವರ ಶಕ್ತಿ ಅಂಥದ್ದು. ಒಂದು ಸಮುದ್ರವನ್ನ ಆಪೋಷಣ ಮಾಡೋದು ಅಂದ್ರೆ ಇದು ಯಾರಿಗ್ ಸಾಧ್ಯ? ಇದು ದೊಡ್ಡ ಮಹಾತ್ಮರವರೆಲ್ಲ. ತಾನಿಜ ಮಹಾ ಐಶ್ವರ್ಯ ಕಾರ್ಯಾಣಿ. ಅದೆಲ್ಲ ಅಂಥ ಈಶ್ವರತ್ವ, ಒಂದು ಸಾಮರ್ಥ್ಯ ಇದ್ರೆ ಮಾತ್ರ ಅದೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಸುಮ್ನೆ ಹಾಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಕಾರಣ ಇಲ್ದೆ ಕಾರ್ಯ ಆಗಲ್ಲ. ಯಾವ್ದೇ ಒಂದ್ ಆಗ್ಬೇಕು ಅಂದ್ರೆ ಏನೋ ಒಂದ್ ಕಾರಣ ಇರ್ಬೇಕು. ನಮ್ಗ್ ಸುಖ ಆಗತ್ತೆ, ದುಃಖ ಆಗತ್ತೆ. ಏನೂ ಇಲ್ಲ ಹಾಗಾಗಿ ಸುಖ ಆಯ್ತು, ಹಾಗೆ ದುಃಖ, ಅದೆಲ್ಲ ಇಲ್ಲ. ಏನೋ ಒಂದು ಕಾರಣ ಇರುತ್ತೆ, ಹಾಗಾಗಿ ಸುಖ ಆಗತ್ತೆ, ಹಾಗಾಗಿ ದುಃಖ ಆಗತ್ತೆ. ಕಾರಣ ಇಲ್ಲದೇನೆ ಕಾರ್ಯ ಆಗಿದ್ದು ಅಂತಿಲ್ಲ. ತಂದೆ ತಾಯಿ ಇಬ್ರು ತಾವು ಇರ್ಲಿಲ್ಲ, ಹಾಗೆ ದಿಢೀರಂತ ಮಗು ಹುಟ್ಟತ್ತ, ಅದೇ ಮಗು ಹುಟ್ಟತ್ತೆ. ಆತರ ಅಂದ್ರೆ ಒಂದು ಸಂತಾನವೂ ಕೂಡ ಸ್ತ್ರೀ ಪುರುಷಾಧೀನ, ಕಾರಣ ಇಲ್ಲದೆ ಕಾರ್ಯ ಆಗಲ್ಲ ಅಂತ ಶಾಸ್ತ್ರದಲ್ಲೆಲ್ಲ ಉದಾಹರಣೆಗಳನ್ನು ಕೊಡ್ತಾರೆ. ಅದೇ ರೀತಿ ಇಲ್ಲಿ ಇಂಥ ಒಂದು ಮಹತ್ವ ಕಾಣ್ತಾ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತು? ಅವ್ರು ಮಾಡೋ ಕೆಲ್ಸ ನೋಡಿ, ಅದರಿಂದ ಊಹಿಸ್ಕೊಳ್ಳಿ ಅವರೆಲ್ಲ ಅಷ್ಟು ಮಹತ್ವ ಇತ್ತು, ಅಷ್ಟು ಶಕ್ತಿ ಇತ್ತು ಅಂತ. ಅದರಿಂದ ಮಹಾ ಐಶ್ವರ್ಯೇಶುಚ, ಮಹಾ ಐಶ್ವರ್ಯೇಶುಚ ಸಾರ್ವಜ್ಞ ಅಪರನಾಮಕಂ ಪ್ರಾಕಾಶ್ಯಂ. ಅಂದ್ರೆ ಏನ್ ಬೇಕಾದ್ರೂ ಪ್ರಕಾಶ ಪಡಿಸುವಂತ ಶಕ್ತಿ ಅವ್ರಿಗಿತ್ತು. ಆದ್ರಿಂದ ಇವೆಲ್ಲವನ್ನ ನೋಡಿದಾಗ ವಿಂಧ್ಯ ಸ್ಥಗನ ಆಗ್ಲಿ ಅಥವಾ ಈ ಸಮುದ್ರ ಪಾನ ಆಗ್ಲಿ, ಇದನ್ನೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಅಂತ ಆದ್ರೆ ಅವರಲ್ಲಿ ಇದ್ದ ಆ ಶಕ್ತಿ ಇನ್ನೆಷ್ಟು ದೊಡ್ಡದು ಅಂತ ಯೋಚನೆ ಮಾಡ್ಬೇಕು. ಆದ್ರಿಂದ ಮಹೀಯಸ್ತ್ವ, ಮಹತ್ವ, ಮಹತ್ತರತ್ವ ಎಲ್ಲಾ ಧರ್ಮ ಆ ಅಗಸ್ತ್ಯಾದಿ ಋಷಿಗಳಲ್ಲಿ ಇತ್ತು ಅಂತ ಅಗಸ್ತ್ಯರನ್ನ ಇದಕ್ಕೆ ಉದಾಹರಣೆ ಕೊಡ್ತಾರೆ. ಇದನ್ನ ವಿವರಿಸ್ತಾರೆ. ಪರಿಮಳ ಟಿಪ್ಪಣಿಯಲ್ಲಿ ಒಂದಿಷ್ಟು ವಿವರಣೆ ಕೊಟ್ಟಿದ್ದಾರೆ. ಹೇಗೆ? ಅಗಸ್ತ್ಯಸ್ಯ ವಿಂಧ್ಯಾದಿ ವೃದ್ಧಿ ಸ್ತಂಭನಂ. ಅಂದ್ರೆ ಈ ಎಲ್ಲಿ ಅಗಸ್ತ್ಯರು ಈ ವಿಂಧ್ಯಾದಿ ಪರ್ವತಗಳ ಸ್ಥಗನ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟರು. ಇದು ಅರಣ್ಯ ಕಾಂಡದಲ್ಲಿ 12ನೇ ಸರ್ಗದಲ್ಲಿ ಬರುವಂತಹ ವಿಷಯ. ಆ ಶ್ಲೋಕವನ್ನು ಕೂಡ ಕೊಡ್ತಾರೆ. ಅಂದ್ರೆ ಒಂದೊಂದು ಸಣ್ಣ ವಿಚಾರನೂ ಕೂಡ ಇದು ಎಲ್ಲಿ ಬಂದಿದೆ, ಯಾಕೆ ಬಂತು, ಏನು ಅದನ್ನು ಉದಾಹರಿಸಿ ಹೋಗ್ತಾರೆ. ಅಂದ್ರೆ ಅಗಸ್ತ್ಯ ಋಷಿಗಳು ವಿಂಧ್ಯ ಪರ್ವತ ಸ್ಥಗನ ಮಾಡಿತ್ತು, ಅಷ್ಟೇ ಅಲ್ಲ ಸಮುದ್ರ ಪಾನ ಮಾಡಿತ್ತು. ಇದೆಲ್ಲ ಅರಣ್ಯ ಪರ್ವದಲ್ಲಿ ಅಗಸ್ತ್ಯೋಪಾಖ್ಯಾನದಲ್ಲಿ ಬಹಳ ಪ್ರಸಿದ್ಧ, ಅಲ್ಲೇ ನೋಡ್ಕೊಳ್ಳಿ ಅಂತ ಬರೀತಾರೆ. ಅದ್ರ ಶ್ಲೋಕ ಕೊಡ್ತಾರೆ. ಅದೇನು? ಮಾರ್ಗಂ ನಿರೋದ್ಧುಂ ಸತತಂ ಭಾಸ್ಕರಸ್ಯ ಅಚಲೋತ್ತಮಃ ನಿರ್ದೇಶಂ ಪಾಲಯಂತಸ್ಯ ವಿಂಧ್ಯ ಶೈಲೋ ನ ವರ್ಧತೆ ಅಂತ. ಭಾಸ್ಕರಸ್ಯ ಮಾರ್ಗಂ ನಿರೋದ್ಧುಂ ಸತತಂ. ಸೂರ್ಯ ಸಂಚಾರ ಮಾಡ್ಬೇಕು, ಆದ್ರೆ ಅವನಿಗೆ ತಡೆ ಹಿಡಿಬೇಕು, ಆಚೆ ಈಚೆ ಚಲಿಸಬಾರ್ದು. ಹಾಗೆ ವಿಂಧ್ಯ ಪರ್ವತವನ್ನ ಸ್ಥಗನ ಮಾಡಿತು. ಅದ ವಿಂಧ್ಯ ಶೈಲೋ ನವರ್ಧತೆ ನಿರ್ದೇಶಂ ಪಾಲಯಂತಸ್ಯ. ಹೇಗೆ ನಿರ್ದೇಶ ಇತ್ತೋ ಹಾಗೆ ಆ ವಿಂಧ್ಯ ಪರ್ವತ ಹಾಗೆ ಏನು ಆಚೆ ಈಚೆ ಆಗ್ತಾ ಇರ್ಲಿಲ್ಲ. ಯಾಕೆ? ಭಾಸ್ಕರಸ್ಯ ಮಾರ್ಗಂ ನಿರುತ್ತಂ, ಸೂರ್ಯನ ಮಾರ್ಗ ತಡೆ ಹಿಡಿಬೇಕಾಗಿತ್ತು ಅಂತ ಇದೊಂದು ಪ್ರಸಂಗವನ್ನ ಅಲ್ಲಿ ವರ್ಣಿಸ್ತಾರೆ. ಅದು ಅಲ್ಲೇ ನೋಡ್ಕೊಳ್ಳಿ ಅಂತ ವಿವರಣೆ ಕೊಟ್ಬಿಡ್ತಾರೆ. ಇನ್ನು ಪ್ರಾಕಾಶ್ಯಂ, ಇನ್ನು ಅಗಸ್ತ್ಯರಲ್ಲಿ ಪ್ರಕಾಶತೆ ಅಂತ ಒಂದಿತ್ತು. ಏನ್ ಪ್ರಾಕಾಶ್ಯ ಅಂದ್ರೆ ಅಣಿಮಾದಿ ಐಶ್ವರ್ಯ ಪ್ರಭೇದ. ಇದು ಈ ಅಷ್ಟ ಸಿದ್ಧಿಗಳು ಅಂತ ಇದೆ. ಅಷ್ಟ ಸಿದ್ಧಿಗಳಲ್ಲಿ ಒಂದು ಪ್ರಾಕಾಶ್ಯ ಅಂತ. ಅದಕ್ಕೆ ಶ್ಲೋಕವನ್ನು ಉದಾಹರಿಸ್ತಾರೆ. ಇದೇ ಭಾಗವತದಲ್ಲೇ ಈ 11ನೇ ಸ್ಕಂಧದಲ್ಲಿ 15ನೇ ಅಧ್ಯಾಯದಲ್ಲಿ ಒಂದು ಕಡೆ ಹೇಳ್ತಾರೆ. ಏನು? ಅಣಿಮಾ ಮಹಿಮಾ ಮೂರ್ತೆ ಲಘಿಮಾ ಪ್ರಾಪ್ತಿರಿಂದ್ರಿಯೈ ಪ್ರಾಕಾಶ್ಯಂ ಶ್ರುತದೃಷ್ಟೇಶು ಅಂತ.
ಅಂದ್ರೆ ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಲಘಿಮಾ ಪ್ರಾಪ್ತಿ, ಪ್ರಾಕಾಮ್ಯ ಮೀಶತ್ವಂ ವಶಿತ್ವಂ ಚ ಅಷ್ಟಭೂತಯ ಅಂತ ಇನ್ನೊಂದ್ ಕಡೆ ಇದೆ. ಅದೇ ತರ ಇಲ್ಲಿ ಭಾಗವತದಲ್ಲಿ ಬರುತ್ತೆ. ಅಲ್ಲೆಲ್ಲ ಅಷ್ಟಸಿದ್ಧಿಗಳು ಅಂತ ಹೇಳಿದ್ದಾರೆ. ಅವೆಲ್ಲ ಇವರಲ್ಲಿ ಇತ್ತು ಅಂತ ಅದನ್ನ ಉದಾಹರಿಸಿ ಇಲ್ಲಿ ರಾಯರು ನೀಡ್ತಾರೆ. ಇಷ್ಟು ಈ ಪೂರ್ವ ಪಕ್ಷಿ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಇದಾದ್ಮೇಲೆ ಸರಿ, ಅವರು ಮೋಕ್ಷದ ಬಗ್ಗೆ ಪ್ರತ್ಯಕ್ಷವನ್ನು ಹೊಂದಿದ್ದಾರೆ, ಅವ್ರಿಗಷ್ಟು ಮಹಿಮೆ ಇತ್ತು ಅಂತ ನಿಮಗೆಲ್ಲ ಹೇಗ್ ಗೊತ್ತಾಯ್ತು? ಇಲ್ಲ, ನಮಗೆ ಅವ್ರ ವಾಕ್ಯದಿಂದ ಗೊತ್ತಾಯ್ತು, ಅವ್ರು ಹೇಳಿದ್ರಿಂದ. ಅಂದ್ರೆ ಅವ್ರು ಯಾಕೆ ಸುಳ್ಳುಗಾರರಾಗಿರ್ಬಾರ್ದು? ಸುಳ್ಳನ್ ಯಾಕೆ ಅವ್ರು ಹೇಳ್ತಾ ಇರ್ಬಾರ್ದು? ಈಗ ಅಗಸ್ತ್ಯರಾಗ್ಲಿ, ವಸಿಷ್ಠರಾಗ್ಲಿ, ವಿಶ್ವಾಮಿತ್ರರಾಗ್ಲಿ, ಅವ್ರಿಗೆಲ್ಲ ಅಷ್ಟೊಂದು ಶಕ್ತಿ ಇತ್ತು, ಮಹಿಮೆನ್ ತೋರ್ಸಿದ್ರು, ಸರಿ, ಅವ್ರಿಗೆಲ್ಲ ಇತ್ತು, ಅವ್ರು ನೋಡು ಇದಾರೆ, ಎಲ್ಲ ಸರಿ. ಆದ್ರೆ ಅವ್ರು ಹಾಗೆಲ್ಲ ನೋಡಿದಾರೆ, ಇನ್ನೊಬ್ರಲ್ಲಿರೋ ಮೋಕ್ಷವನ್ನು ನೋಡ್ಲಿಕ್ಕೂ ಅವ್ರಿಗೆ ಶಕ್ತಿ ಇದೆ, ಯೋಗ್ಯತೆ ನೋಡ್ಲಿಕ್ಕೆ ಶಕ್ತಿ ಇದೆ ಅಂತೆಲ್ಲ ಆಗಿದ್ರೆ ಅವ್ರ ಮೇಲೆ ನಂಬಿಕೆ ಹೇಗೆ ನಮ್ಗೆ? ಅವ್ರು ಯಾಕೆ ವಂಚಕರಾಗಿರ್ಬಾರ್ದು, ಮೋಸ ಮಾಡೋರು ಯಾಕೆ ಆಗಿರ್ಬಾರ್ದು ಅಂತ ಪೂರ್ವ ಪಕ್ಷ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅದನ್ನ ಅವರು ವಿಪ್ರಲಂಬಕರಾಗ್ಲಿ ಅಂತ ಆಕ್ಷೇಪ. ಆಗ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಉತ್ತರ ಕೊಡ್ತಾರೆ, ಯದಿತೆ ನಿಷಿಧ್ಯಂತೆ ಕಿಮ್ನೋಕ್ತಿಸ್ತೆ ನಿಷಿಧ್ಯತೆ. ಸರಿ, ಅಂತವ್ರ ವಾಕ್ಯ ಅದು ಸುಳ್ಳು ವಾಕ್ಯ, ಅವ್ರು ಸುಳ್ಳುಗಾರರು, ಸುಳ್ಳನ್ನು ಹೇಳೋರು ಅಂದ್ರೆ ನಿಮ್ಮ ಲೋಕಾಯತಾಚಾರ್ಯರ ಮಾತು ಯಾಕೆ ಸುಳ್ಳಾಗ್ಬಾರ್ದು? ನಿಮ್ಮ ಆಚಾರ್ಯ ಯಾಕೆ ಸುಳ್ಳುಗಾರರಾಗ್ಬಾರ್ದು? ಅವರು ಸುಳ್ಳುಗಾರರು, ಅವರು ಸುಳ್ಳನ್ನು ಹೇಳೋರು ಅಂತ ಯಾಕೆ ಆಗ್ಬಾರ್ದು? ಅದಕ್ಕೆ ಉತ್ತರ ಕೊಡು. ನಮ್ಮ ಆಚಾರ ಬಗ್ಗೆ, ನಮ್ಮ ಮಹಾತ್ಮರ ಬಗ್ಗೆ ಮಾತನಾಡೋದು ನೀನು, ನೀವು ಮಹಾತ್ಮರು ಅಂತ ಏನು ಒಪ್ಪಿದ್ಯಾ, ಅವ್ರು ಯಾಕೆ ಮೋಸ ಮಾಡ್ಬಾರ್ದು? ಸಿಕ್ಕಾಕೊಂಡಿ ಹಾಗಾದ್ರೆ ಅಂತ ಈ ತರ ಇದು ಪ್ರತಿಬಂಧಿ ಉತ್ತರ ಅಂತ ಹೇಳ್ತಾರೆ. ಅಂದ್ರೆ ಅವನ್ ಯಾವ ಕಾರಣ ಇಟ್ಕೊಂಡು ನಮ್ಮನ್ ಖಂಡನೆ ಮಾಡ್ಲಿಕ್ಕೆ ಬರ್ತಾನೋ, ನಮ್ಮ ಮೇಲೆ ಆಕ್ಷೇಪ ಮಾಡ್ತಾನೋ, ಅದೇ ಕಾರಣ ಇಟ್ಕೊಂಡು ಅವನ್ಗೆ ಹಾಕೋದು. ಅಂದ್ರೆ ಅವನ ಬಾಣ ಅವನಿಗೆ ತಿರುಗ್ತು, ಹಾಗೆ ಮಾಡೋದು. ಇದನ್ನ ಪ್ರತಿಬಂಧಿ ಕೊಡೋದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಸಾಮಾನ್ಯವಾಗಿ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ಬೇಕು ನಿಜ, ಸಿದ್ಧಾಂತ ಅನುಸಾರಿಯಾಗಿ ಏನ್ ಉತ್ತರ ಇದೆಯೋ ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಆದ್ರೆ ಕೆಲವು ಸಲ ಪ್ರತಿಬಂಧಿ ಕೊಡೋದು ಜಾಸ್ತಿ. ಯಾಕೆಂದ್ರೆ ಅವ್ರು ಏನ್ ಕೇಳ್ತಾರ ಅವ್ರದೇ ಸರಿ ಇಲ್ಲ ಅಂತ ಮೊದಲು ತೋರಿಸಿ ಆಮೇಲೆ ಸರಿಯಾಗಿ ಪ್ರಶ್ನೆ ಕೇಳಿ. ಇಲ್ಲ, ಪ್ರಶ್ನೆ ಮಾಡ್ಬಿಡಿದಿರಿ ಆಯ್ತು ಅಂದ್ರೆ ತುಷ್ಯತು, ಇರ್ಲಿ ಆಯ್ತು, ಒಪ್ಪಿಕೊಂಡು ಕೊಡೋಣ ಉತ್ತರ ಅಂತ ಆಮೇಲಿನ ಮಾತು. ಆದ್ರೆ ಮೊದಲು ಅವ್ರು ಹಾಕಿದ ಬಾಣ ಅವ್ರಿಗೆ ತಳ್ಳೋದು ಸರಿ ಇಲ್ಲ ಅಂತ. ಅವಾಗ ಅರ್ಥ ಆಗತ್ತೆ, ಓ ಸರಿ ಇಲ್ಲ, ಈ ತರ ಪ್ರಶ್ನಿಸಬಾರ್ದಿತ್ತು ಅಂತ. ಅದನ್ನ ಪೂರ್ವ ಪಕ್ಷಿ ಇಲ್ಲಿ ತಾನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ. ಓ, ನಾನು ಪ್ರಶ್ನೆ ಕೇಳಿದ್ ಸರಿ ಇಲ್ಲ, ಯಾಕೆ ನಾನು ಪ್ರಶ್ನೆ ಕೇಳಿದ್ರೆ ನಮ್ಮ ಆಚಾರ ಬುಡಕ್ಕೆ ಬಂತು ಅಂತ ಅರ್ಥ. ಈ ರೀತಿ ಯದಿ ತೇಪಿ ನಿಷಿದ್ಧಂತೆ ಕಿಂ ನೋಕ್ತಿಸ್ತೆ ನಿಷಿದ್ಧತೆ ಅಂತ. ಯದಿ ತೇಪಿ, ಒಂದ್ ವೇಳೆ ಅಂಥ ವಸಿಷ್ಠರು ಅಂತ ಅಗಸ್ತ್ಯರಿಗೂ ಕೂಡ ನಿಷಿದ್ಧಂತೆ, ನೀನು ನಿಷೇಧ ಮಾಡ್ತಾ ಇದೀಯ, ಅವ್ರ ಮಾತು ಸುಳ್ಳು, ಅವ್ರು ಸುಳ್ಳು, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದೀಯ ಅಂದ್ರೆ ಕಿಮ್ನ, ಯಾವ ಕಾರಣದಿಂದ, ತೇ ಉಕ್ತಿ, ನೀನ್ ಮಾತಾಡೋದು, ನಿಮ್ಮ ಆಚಾರ್ಯ ಮಾತಾಡೋದು ಯಾಕೆ ಸರಿ ಇಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ವಿಪ್ರಲಂಭೋ ಹಿ ಪ್ರಯೋಜನ ಮೂಲೋ ಭವತಿ. ನೋಡು, ಹಾಗೆಲ್ಲ ಸುಮ್ನೆ ಒಬ್ಬರ ಮಾತನ್ನ ಸುಳ್ಳು, ಅವರು ಸುಳ್ಳುಗಾರರು, ಹಾಗೆ ಹೀಗೆ ಇದೆಲ್ಲ ಹೇಳ್ಬಾರ್ದು. ಯಾಕೆ? ಯಾವತ್ತು ಮೋಸ ಯಾವಾಗ ಮಾಡ್ತಾರೆ? ಮೋಸ ಮಾಡೋದ್ರಿಂದ ಏನಾದ್ರೂ ಪ್ರಯೋಜನ ಲಾಭ ಇದ್ರೆ ಮಾಡ್ತಾರೆ. ಸುಮ್ನೆ ಯಾಕೆ ಮೋಸ ಮಾಡ್ತಾರೆ? ಆದ್ರೆ ಇಂಥವ್ರಿಗೆಲ್ಲ ಮೋಸ ಮಾಡುವಂತ ಅಗತ್ಯ ಇಲ್ಲ. ಯಾರಿಗೆ? ಅಗಸ್ತ್ಯರಿಗಾಗ್ಲಿ ವಸಿಷ್ಠರಿಗಾಗ್ಲಿ. ಯಾಕೆ? ನಚ ತೇಷಾಂ ಪ್ರಯೋಜನಾನುಸಂಧಾನ. ಏನ್ ಪ್ರಯೋಜನ ಇದೆ? ಏನಾದ್ರು ಪಡಿಬೇಕು ಅಂತಿದ್ರೆ ಮೋಸ ಮಾಡ್ಬೇಕು ಜನರಿಗೆ, ಅವ್ರು ಅದನ್ನ ಏನು ಬೇಕಾಗಿಲ್ಲ. ಯಾಕೆ? ಆಪ್ತ ಸಮಸ್ತ ಐಶ್ವರ್ಯತ್ವ, ಅವ್ರಿಗೆ ತಮ್ಮ ಯೋಗ್ಯತೆಗೆ ಏನೇನ್ ಪಡಿಬೇಕು ಅಂತ ಎಲ್ಲದನ್ನು ಪಡೆದ ಆಗೋಗಿದೆ ಐಶ್ವರ್ಯವನ್ನ. ಆದ್ರಿಂದ ಇನ್ನೇನು ಪ್ರಯೋಜನ ಅವರಲ್ಲಿ ಇಲ್ಲ. ಅಲ್ಲ, ಬೇರೆ ಏನಾದ್ರು ಇರ್ಬೋದು, ಅದ್ ಯಾವ್ದು ಇಲ್ಲ. ಇತರ ಪ್ರಮಾಣ ಕೊಡೋದಿಲ್ಲ. ಪ್ರಯೋಜನಾಂತರ ಸಚ ಅಪ್ರಮಿತತ್ವ, ಅದ್ ಯಾವ್ದು ಇಲ್ಲ. ಇಷ್ಟಿದ್ರು ಅಂದ್ರೆ ಪ್ರಯೋಜನಾಪೇಕ್ಷೆ ಇಲ್ಲ, ಎಲ್ಲಾ ಐಶ್ವರ್ಯನೂ ಪಡ್ಕೊಂಡಿದ್ದಾರೆ. ಇಂಥ ಯೋಗಿಗಳನ್ನು ನೀವು ಮೋಸಗಾರರು ಅಂತ ಹೇಳೋದಿದ್ರೆ, ಅವ್ರ ವಾಕ್ಯವನ್ನ ಸರಿ ಇಲ್ಲ, ಅವ್ರು ಮೋಸದಿಂದಾಗಿ ಅಂದ್ರೆ ಇಂಥವ್ರು ಮೋಸ ಹೋಗ್ಲಿ ಅನ್ನೋ ದೃಷ್ಟಿಯಿಂದ ರಚನೆ ಮಾಡಿದ್ದಾರೆ ಅಂತ ಹೇಳೋದಿದ್ರೆ, ತದಾ ತೇ ಅಂದ್ರೆ ನೀನು ಒಪ್ಪಿರೋ ಲೋಕಾಯತಾಚಾರ್ಯರ ಮಾತು ಕೂಡ ಹಾಗೆ ಆಗ್ಲಿ, ಹಾಗೆ ಯಾಕೆ ಒಪ್ಪಬಾರ್ದು? ಅವ್ರ ಮಾತು ವಿಪ್ರಲಂಬ ಮೂಲ, ಅವರು ಮೋಸ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ನಮ್ಮ ಆಚಾರ್ಯರ ಮಾತನ್ನ ಅನಾದರ ಮಾಡ್ಲಿಕ್ಕೆ ಹೊರಟ ನೀನು ನಿಮ್ಮ ಆಚಾರ್ಯರ ಮಾತನ್ನು ಅನಾದರಣೆ ಮಾಡು. ಅವಿಶೇಷ, ಯಾಕೆಂದ್ರೆ ಯಾವುದೇ ಒಂದು ವ್ಯತ್ಯಾಸ ಇಲ್ಲ ಅಂತ ಹೀಗೆ ಉತ್ತರ ಕೊಟ್ರು. ಅಷ್ಟೇ ಅಲ್ಲ, ಏತೇನ ಏತದಪಿ ನಿರಸ್ತಂ. ಹೀಗೆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರಿಂದಲೇ ಇನ್ನೊಂದು ಪ್ರಶ್ನೆಗೂ ಉತ್ತರ ಕೊಟ್ಟಾಗತ್ತೆ. ಏನು? ವಿಪ್ರಕರ್ಷವಶಾದ್ ಅಸ್ಮಾಭಿ, ವಸ್ತುತಃ ದೂರ ಇದ್ದಾರೆ.
ಅಂದ್ರೆ ದೂರ ಇರೋದು ಒಂದು ಅರ್ಥ, ನಾವಿರೋ ಕಾಲದಲ್ಲಂತೂ ಅವ್ರು ಯಾರು ಇಲ್ಲ, ತುಂಬಾ ಯುಗಗಳ ಹಿಂದೆ. ಅಂದ್ಮೇಲೆ ಈಗ ನಾವು ಅಂತ ಯೋಗಿಗಳನ್ನ ನೋಡದೆ ಇರಬಹುದು, ಆದ್ರೆ ಅವರ ಮಹಿಮೆ ಅನ್ನೋದನ್ನ ನಾವು ತಿಳ್ಕೊಳ್ಬೋದಂತೆ. ಹೇಗ್ ತಿಳ್ಕೊಳ್ಬಹುದು? ಅವ್ರಿಗೆ ಪ್ರತ್ಯಕ್ಷ ಆಗಿತ್ತು ಅಂದ್ರೆ ಅವ್ರಿಗೆ ಬೇರೆಯವ್ರ ಮೋಕ್ಷ ಆಗುವಂತಹ ಯೋಗ್ಯತೆ ಇದ್ರೆ ಅಂತಹ ಯೋಗ್ಯತಾ ಪ್ರತ್ಯಕ್ಷ ಆಗ್ಲಿ, ಮೋಕ್ಷ ಪ್ರತ್ಯಕ್ಷ ಆಗ್ಲಿ, ತಮ್ಮ ಸಿದ್ಧಿಗಳಿಂದ ಅವ್ರು ಪಡ್ಕೊಳ್ತಾ ಇದ್ರು. ಇದನ್ನೆಲ್ಲ ನಾವ್ ಹೇಗ್ ತಿಳ್ಕೊಳ್ಳೋದು ಅಂತ ಪ್ರಶ್ನೆ ಕೇಳ್ಬೇಕು. ಅದಕ್ಕಿಲ್ಲ ಇತಿಹಾಸ ಪುರಾಣೇಭ್ಯ, ಇತಿಹಾಸ ಪುರಾಣ ಎಲ್ಲ ಇದೆಯಲ್ಲ ಅದರಿಂದನೇ ನಮ್ಗೆ ಗೊತ್ತಾಗೋದು. ಇಲ್ಲ ನಮ್ಗೆ ಯಾಕೆ ತಿಳಿಸ್ಬೇಕು? ಅವ್ರಿಗೆ ಅಂತ ಶಕ್ತಿ ಇತ್ತು, ಸಮುದ್ರ ಪಾನ ಮಾಡಿದ್ರಂತೆ, ವಿದ್ಯಾಪರ್ವತ ಸ್ಥಗನ ಮಾಡಿದ್ರಂತೆ, ಬೆಳೆ ಇರೋ ಹಾಗೆ ಮಾಡ್ದ, ಹಾಗೆ ಹೀಗೆ, ಇದೆಲ್ಲ ಹೇಗ್ ಗೊತ್ತಾಗ್ಲಿಕ್ಕೆ ಸಾಧ್ಯ? ಅಲ್ಲಲ್ಲಿ ಶಾಸ್ತ್ರ ವಾಕ್ಯಗಳು, ಅದು ಇತಿಹಾಸ ಆಗ್ಬಹುದು ಅಥವಾ ಪುರಾಣ ಆಗ್ಬಹುದು, ಅದೆಲ್ಲ ತಿಳಿಸಿದ್ರೆ ಮಾತ್ರ ಗೊತ್ತಾಗೋದಲ್ವಾ ಅಂತ ಒಂದು ಮಾತು ಬಂತು. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈಗ ಇತಿಹಾಸ ಪುರಾಣವನ್ನು ಯಾರ ಪ್ರಮಾಣ ಅಂತ ಒಪ್ಪಿದ್ದು? ಅದು ಒಂದ್ ವೇಳೆ ಪ್ರಮಾಣ ಅಂತ ಒಪ್ಪಿದ್ರೆ ಸರಿ, ಅದು ಹೇಳೋ ವಿಷಯ ಎಲ್ಲ ಸತ್ಯ. ಯಾರು ಹೇಳಿದ ಪ್ರಮಾಣ ಅಂತ? ನೀವ್ ಹೇಳೋ ಇತಿಹಾಸ ಆಗ್ಲಿ, ನೀವ್ ಹೇಳೋಂತ ಪುರಾಣ ಆಗ್ಲಿ, ಇದ್ಯಾವುದು ಸರಿ ಇಲ್ಲ. ಅಂದ್ಮೇಲೆ ಅದನ್ನ ಅಪ್ರಮಾಣ ಅಂತ ಒಪ್ಬೇಕು. ಅಪ್ರಮಾಣ ಅಂದ್ಮೇಲೆ ಅದನ್ನ ತಗೊಂಡು ನಮ್ಮ ಹತ್ರ ಬಂದು ಸಾಧನೆ ಮಾಡ್ಬೇಡಿ. ಅವ್ರ ಅಗಸ್ತ್ಯರು ಸಮುದ್ರ ಪಾನ ಮಾಡಿದ್ರಂತೆ, ಸ್ಥಗನ ಮಾಡಿದ್ರಂತೆ, ನಿಮ್ ಇತಿಹಾಸ ಪುರಾಣ ಎಲ್ಲ ಸುಳ್ಳು, ಅಪ್ರಮಾಣ ಅಂತ ಹೀಗೆ ಆಕ್ಷೇಪ ಮಾಡಿದ್ರೆ ಅವಾಗ ಉತ್ತರ ಕೊಡ್ಬೇಕು. ಏನ್ ಉತ್ತರ ಕೊಡ್ಬೇಕು ಅಂದ್ರೆ, ಹೌದು ಈಗ ಒಂದ್ ಗ್ರಂಥ ಅಪ್ರಮಾಣ ಅನ್ಬೇಕು ಅಂದ್ರೆ ಏನು? ದೋಷ ದರ್ಶನೇನ. ಈಗ ಒಬ್ಬನ ಸುಮ್ನೆ ಅವ್ನ್ ಕೆಟ್ಟವನು ಅಂತ ಆದ್ರೆ, ಕೆಟ್ಟತನ ಕಂಡ್ರೆ ಕೆಟ್ಟವನು ಅಂತ ಅನ್ಬೇಕು. ಇಲ್ಲ ಒಳ್ಳೆಯವನು ನೋಡ್ಬಿಟ್ಟು ಕೆಟ್ಟವನು ಅಂತ ಸುಮ್ನೆ ಅಂತಾನೆ ಇದ್ರೆ, ನೋಡಿ ದೋಷ ದರ್ಶನ ಆಗ್ಬೇಕು. ದೋಷ ಕಣ್ಣಿಗೆ ಕಂಡ್ರೆ ಪರಿಶೀಲನೆ ಮಾಡಿ ಹೌದು ನಿಜವಾಗಿಯೂ ಇದಿತ್ತು ಅಂತ ಆದ್ರೆ ಆಗ ಅದು ದುಷ್ಟ, ಅದು ಅಪ್ರಮಾಣ. ಹಾಗೆ ಇತಿಹಾಸ ಪುರಾಣಗಳನ್ನ ಎಲ್ಲೋ ಇದು ದೋಷ ಇದೆ ಅಂತ ಅನ್ಕೊಂಡು ನಾವು ಅದು ಸರಿ ಇಲ್ಲ ಅಂದ್ರೆ ನಾವು ದುಷ್ಟ ಆಗ್ಬೇಕಾಗುತ್ತೆ. ಅದಲ್ಲ. ಯಾಕಂದ್ರೆ ಅನೇಕ ಬಾರಿ ಪರಿಶೀಲನೆ ಮಾಡಿ ದೋಷ ಇದೆಯಾ ಇಲ್ವಾ. ಒಬ್ಬರನ್ನ ಒಳ್ಳೆಯವರು ಅಂತ ಹೇಳೋದು ಅಷ್ಟೇ ಕಷ್ಟ, ಕೆಟ್ಟವರು ಅಂತ ಹೇಳೋದು ಕೂಡ ಎರಡೂ ಕಷ್ಟನೇ. ಅಂಥದ್ರಲ್ಲಿ ಸುಮ್ನೆ ಇತಿಹಾಸ ಪುರಾಣವನ್ನು ಕೆಟ್ಟದ್ದು, ಇದು ಸರಿ ಇಲ್ಲ, ಅಪ್ರಮಾಣ, ಹಾಗೆ ದೋಷ ದರ್ಶನ ಆಯ್ತಾ? ಒಂದ್ಸರಿ ಓದ್ಬೇಕಲ್ಲ ಇತಿಹಾಸ ಪುರಾಣ. ಸುಮ್ನೆ ಇದು ಸರಿ ಇಲ್ಲ ಅಪ್ರಮಾಣ ಅನ್ಬಿಟ್ರೆ ಹಾಗಲ್ಲ. ನಚ ತತ್ರ ಪ್ರಮಾಣ ಅಸ್ತಿ. ಯಾಕೆಂದ್ರೆ ಅಲ್ಲಿ ದೋಷ ಇದೆ ಅನ್ಲಿಕ್ಕೆ ಏನಾದ್ರು ಪ್ರಮಾಣ ಕೊಡಿ. ಹಾಗಾದ್ರೆ ಇತಿಹಾಸ ಪುರಾಣ ಸರಿ ಇಲ್ಲ, ಪ್ರಮಾಣ ಕೊಡಿ. ಅದ್ ಬಿಟ್ಟು ಸುಮ್ನೆ ಅದೊಂದು ವಾಕ್ಯ, ಹೇಗೆ ಮೋಸಗಾರ ಒಬ್ಬ ಇದ್ದಾನೆ, ಅವ್ನೇನೋ ಒಂದು ವಾಕ್ಯ ಬರೀತಾನೆ, ಹಾಗೆ ವೇದವ್ಯಾಸರು ಒಂದಿಷ್ಟು ವಾಕ್ಯ ಬರೆದು ಬಿಟ್ಟಿದ್ದಾರೆ, ಅವನ್ ಮಾತು ಹೇಗೆ ಈ ಹುಚ್ಚನ್ ಮಾತು ಮತ್ತೆ ಮೋಸ ಮಾಡೋನ್ ಮಾತು ಹೇಗೆ ಅಪ್ರಮಾಣ ಆಗತ್ತೋ ಹಾಗೆ ವೇದವ್ಯಾಸರ ಇತಿಹಾಸ ಪುರಾಣ ಇದು ಅಪ್ರಮಾಣ ಅಂತಂದ್ರೆ ನಿಮ್ ಲೋಕಾಯತಾಚಾರ್ಯ ಮಾತು ಏನನ್ಬೇಕು ನಾನು? ಅದು ಕೂಡ ಅಪ್ರಮಾಣ ಆಗ್ಲಿ ಅಂತ ಹೀಗೆ ಹೇಳ್ತಾರೆ. ವಾಕ್ಯತ್ವೇನೇವ ಪ್ರಾಮಾಣ್ಯ ಪ್ರತಿಷೇಧೆ ಲೋಕಾಯತಾಚಾರ್ಯ ಉಕ್ತೇರಪಿ ತತ್ ಪ್ರತಿಷೇಧ ಪ್ರಸಂಗ. ಅವ್ರ ಮಾತಿಗೂ ಕೂಡ ಹೀಗೆ ತಾನೆ ಉತ್ತರ. ಅದರಿಂದ ಸುಮ್ನೆ ಅವ್ರ ಮಾತು ಸರಿ ಇಲ್ಲ, ಇವ್ರ ಮಾತು ಸರಿ ಇಲ್ಲ, ಅಪ್ರಮಾಣ, ಹಾಗೆ ಹೇಗೆ ಅಂತ ಹೇಳ್ಬೇಡ. ಅದಕ್ಕೆ ಇದೊಂದು ಮಾತಕ್ಕೆ ಬರ್ತಾರೆ, ಅಲ್ಲ ನಾವ್ ಇದುವರೆಗೂ ನಿಮ್ಮ ಆಚಾರ್ಯರ ಮಾತನ್ನ ಸುಮ್ನೆ ಇವ್ರ ವಾಕ್ಯ ಮೋಸ ಮಾಡ್ಲಿಕ್ಕೆ ಇವ್ರು ಹೇಳಿತ್ತು ಅಂತ ಸುಮ್ನೆ ನಾವು ಲೋಕಾಯತಾಚಾರ್ಯರ ಮಾತನ್ನ ಖಂಡನೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅದಕ್ಕೆ ಪ್ರಮಾಣ ಉಂಟು. ಇತಿಹಾಸ ಪುರಾಣಗಳಲ್ಲಂತ ಮಹಾತ್ಮರ ಬಗ್ಗೆ ಹೇಳಿದ್ದಾರೆ, ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ? ಎಲ್ಲೂ ಇಲ್ಲ ಹಾಗಲ್ಲ. ನಮ್ಮ ಲೋಕಾಯತಾಚಾರ್ಯರು ಅವನು ಹೇಳ್ತಾನೆ, ನಮ್ಮ ಲೋಕಾಯತಾಚಾರ್ಯರು ತುಂಬಾ ಪ್ರಾಮಾಣಿಕವಾಗಿ ಅವ್ರು ಮಾತಾಡೋದು, ಅವ್ರು ಎಂದಿಗೂ ಅವ್ರು ತಪ್ಪನ್ನು ಹೇಳಲ್ಲ, ಹಾಗೆ ಹೀಗೆ. ಅದೇ ಗೊತ್ತಾಯ್ತು ನಿನ್ಗೆ, ಅವ್ರು ಮೋಸ ಮಾಡಲ್ಲ, ನಮ್ಮ ಉದ್ಧಾರಕ್ಕೋಸ್ಕರನೇ ಹೇಳ್ತಾರೆ ಅಂತ ನಿಮ್ಗೆ ಹೇಗೆ ಅರ್ಥ ಆಯ್ತು? ಅವ್ರು ಮೋಸ ಮಾಡ್ಲಿಕ್ಕೆ ನಿಮ್ಗೆಲ್ಲ ಉಪದೇಶ ಕೊಟ್ಟಿರ್ಬೋದಲ್ಲ. ವಸ್ತುತಃ ನಿಜಾನೇ ಅದು. ಏನು? ಬೃಹಸ್ಪತ್ಯಾಚಾರ್ಯರೇ ತಾವು ಆ ಚಾರ್ವಾಕ ಮತ ಮೂಲ ಪುರುಷರು, ಅವತ್ತು ಹೇಳಿದ್ದೆ ನಾನು, ಮೂಲ ಪುರುಷರಾಗಿ ಮೋಸ ಮಾಡ್ಲಿಕ್ಕೆ ಅಂತಾನೆ, ಅದು ಆ ದುಷ್ಟರಿಗೆ ಅಂಧಂತಮಸ್ಸಿಗೆ ಹೋಗ್ಬೇಕು ಅಂತಾನೆ ಹೀಗೊಂದು ಮತ ಪ್ರಚಾರ ಮಾಡಿದ್ರು ಕೂಡ ಇದು ಒಪ್ಲೇಬೇಕಾದ ವಿಷಯ. ಆದ್ರೆ ಇಲ್ಲಿ ವಾದ ಪ್ರತಿವಾದದಲ್ಲಿ ಹೀಗೆ ಹೇಳ್ತಾ ಹೋಗ್ತಾ ಇದಾರೆ, ವಸ್ತುತಃ ಸತ್ಯನೂ ಕೂಡ ಆ ವಿಷಯ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ನಮ್ಮ ಆಚಾರ್ಯ ಮಾತು ಸುಳ್ಳಲ್ಲ. ಯಾಕೆಂದ್ರೆ ಏನ್ ಹೇಳ್ತಾರೋ ಹಾಗೆ ನಡೆಯತ್ತಲ್ಲ, ಪ್ರತ್ಯಕ್ಷ ಸಂವಾದ ಇದೆ. ಅವ್ರೇನ್ ಹೇಳ್ತಾರೆ ಹಾಗೆ ಲೋಕದಲ್ಲಿ ಅನುಭವಿಸ್ತಾ ಇದ್ದಾರೆ, ಎಲ್ಲ ಸತ್ಯ ಉಂಟು, ಅದರಿಂದ ಪ್ರಾಮಾಣ್ಯ ನಿಶ್ಚಯ ಆಗತ್ತೆ. ಅಂದ್ರೆ ನಮ್ಮ ಆಚಾರ್ಯರ ಬಗ್ಗೆನೂ ಹಾಗೆ ವಸಿಷ್ಠರು, ಅಗಸ್ತ್ಯರು, ದೊಡ್ಡ ಋಷಿಗಳು ಅವ್ರು ಹೇಳಿದ್ದೆಲ್ಲ ಸತ್ಯ ಆಗತ್ತೆ, ಸುಮ್ನೆ ಅಲ್ಲ. ಅದನ್ನ ಹೇಳ್ತಾರೆ. ಈಗ ಯದುಕ್ತ ವಾಕ್ಯ ಪ್ರಾಮಾಣ್ಯಂ ಪ್ರತ್ಯಕ್ಷೇಣೋಪಲಭ್ಯತೆ. ಯಾವ ಯೋಗಿಗಳು ಹೇಳುವಂತ ಮಾತಿದೆಯಲ್ಲ ಅದಕ್ಕೆ ಪ್ರತ್ಯಕ್ಷ ಫಲ ಕಾಣುತ್ತೆ, ಅದನ್ನ ಅನುಭವಿಸಿದವ್ರು ಬೇಕಾದಷ್ಟು ಜನ ಇದ್ದಾರೆ. ಅದ್ ಹೇಗೆ?
ಅದನ್ನ ಹೇಳಿ ನೋಡೋಣ ಅಂತಂದ್ರೆ ಆಗ ಒಂದು ಮಾತನ್ನ ಹೇಳ್ತಾರೆ, ತುಂಬಾ ಚೆನ್ನಾಗಿರೋ ಮಾತನ್ನ ಹೇಳ್ತಾನೆ ಮಧ್ವಾಚಾರ್ಯರ ಮಾತು. ವರಾದಯೋಪಿ ತದ್ದತ್ತಾಃ ಸದಾ ಸತ್ಯಾ ಭವಂತಿ. ಯೋಗಿಗಳಾದವರು ವರ ಕೊಟ್ರೆ ಅಥವಾ ಶಾಪ ಕೊಟ್ರೆ ಯಾವಾಗ್ಲೂ ಅವ್ಯಭಿಚಾರಿಯಾಗಿ, ತಪ್ಪು ಅನ್ನೋದು ಇಲ್ವೇ ಇಲ್ಲ, ತಪ್ಪೋದು ಅಂತ. ಅವರು ಯೋಗಿಗಳು ಶಾಪ ಕೊಟ್ರ ನಡೆದೇ ನಡೆಯುತ್ತೆ, ವರ ಕೊಟ್ರ ನಡೆದೇ ನಡೆಯುತ್ತೆ. ಯಾಕೆ ಅಂದ್ರೆ ಅದು ಹಾಗೆ, ಅವರ ಶಕ್ತಿ ಆಗಿದೆ. ಅದನ್ನ ಒಂದು ವಾಕ್ಯದಲ್ಲಿ ಜಯತೀರ್ಥರು ಬಿಡಿಸ್ತಾರೆ. ತೇ ಪ್ರಸನ್ನ ಸಂತಹ ತವ ಇದಂ ಭದ್ರಂ ಭವಿಷ್ಯತಿ ಇತಿ ವಾ ಕುಪಿತಾ ಸಂತಹ ತವ ಇದಂ ಅಭದ್ರಂ ಭವಿಷ್ಯತಿ ಇತಿ ವಾ ಯದಾಹುಃ ತತ್ ತಥೈವ ಭವತ್ ಪ್ರತ್ಯಕ್ಷೇಣ ಉಪಲಭ್ಯಂತೆ ಇತಿ ಅಂತ. ಅಂದ್ರೆ ತುಂಬಾ ಸಂತೋಷ ಮನಸ್ಸಿನಿಂದ ಋಷಿ ಮುನಿಗಳು ದೊಡ್ಡವರು ನಿನಗಿದು ಒಳ್ಳೇದಾಗುತ್ತೆ ಮುಂದಕ್ಕೆ, ತವ ಇದಂ ಭದ್ರಂ ಭವಿಷ್ಯತಿ, ನಿನಗೆ ಈ ಮಂಗಳ ಆಗತ್ ಮುಂದಕ್ಕೆ ಅಂತ ಅವ್ರು ಖುಷಿಯಿಂದ ಹೇಳಿದ್ರೆ ಅನುಗ್ರಹ ಮಾಡಿದ್ರೆ ಹಾಗೆ ಕಾಣುತ್ತೆ, ಅವ್ರು ಒಳ್ಳೇದಾಗತ್ ಮುಂದೆ. ಒಂದ್ ವೇಳೆ ಕುಪಿತಾಹ ಕೋಪ ಬಂದು ತವ ಇದಂ ಅಭದ್ರಂ ಭವಿಷ್ಯತೆ, ನಿನಗೆ ಭದ್ರ ಆಗಲ್ಲ ಅಭದ್ರ ಆಗತ್ತೆ ಮುಂದಕ್ಕೆ ಅಂತ ಹೇಳಿದ್ರೆ ಅದು ಹಾಗೆ ಆಗತ್ತೆ. ಇದು ಬೇಕಾದಷ್ಟು ಅನುಭವ ಇದೆ. ಅದನ್ನ ಪ್ರತ್ಯಕ್ಷ ಸಂವಾದ, ವರ ಶಾಪ ಎರಡರಲ್ಲೂ ನಾವು ನೋಡಿದೀವಿ. ಇಷ್ಟು ನೋಡಿದ ಮೇಲೆ ಅಂಥ ಮಹಾತ್ಮರ ಮಾತನ್ನು ಸುಳ್ಳು ಅಂತ ಹೇಳೋದು, ಅವ್ರು ಮೋಸತನ ಮಾಡ್ಲಿಕ್ಕೇನೆ ಅವರು ಹೀಗೆಲ್ಲ ಮಾಡಿದ್ದು ಹಾಗೆ ಹೀಗೆ ಇದೆಲ್ಲ ಹೇಳ್ಬಾರ್ದು ಅಂತ ಇಟ್ಟು ಅವ್ರ ಬಗ್ಗೆ ಖಂಡನೆ ಮಾಡಿದ್ರು. ಇನ್ನು ಮುಂದಕ್ಕೆ ಇನ್ನೊಂದು ಪ್ರಶ್ನೆ ತಗೊಂಡು ಅವ್ನು ಬರ್ತಾನೆ, ಇಲ್ಲ ಸರಿ ಇಲ್ಲ, ಆದ್ರೂ ನಿಮ್ಮ ವಾದ ಸರಿ ಇಲ್ಲ ಅಂತ ಹೇಳಿ ಮತ್ತೆ ಆ ಲೋಕಾಯತಾಚಾರ್ಯರ ಶಿಷ್ಯ, ಆ ಪಕ್ಷದವನು ಒಬ್ಬ ಪೂರ್ವ ಪಕ್ಷ ಪ್ರಶ್ನೆ ಮಾಡ್ತಾನೆ. ಅದೇನ್ ಪ್ರಶ್ನೆ ಮಾಡ್ತಾನೆ, ಅದಕ್ಕೇನ್ ಮುಂದೆ ಇವರು ಉತ್ತರ ಕೊಡ್ತಾರೆ ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ನಮಸ್ಕಾರ ಆಚಾರ್ಯ.